ಹೊಸಪೇಟೆ ಪಾವಗಡ ಹೆದ್ದಾರಿ ಅಪಘಾತಗಳ ತವರು ಮನೆ. ಅವೈಜ್ಞಾನಿಕ ರಸ್ತೆ ನಿರ್ಮಾಣವೇ ಪ್ರಮುಖ ಕಾರಣ. ಎಆರ್ ನ್ಯೂಸ್ ವಿಶೇಷ ವರದಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋಲಾಳ ಹೋಬಳಿಯ ಇರಾಕಸಂದ್ರ ಕಾಲೋನಿ ರಸ್ತೆ ಇದೀಗ ಅಪಘಾತಗಳ ಕೇಂದ್ರವಾಗುತ್ತಿದೆ ಎಂಬ ಆತಂಕಕಾರಿ ಬೆಳವಣಿಗೆ ಎದುರಾಗಿದೆ. ಜನಸಂಚಾರ ಹೆಚ್ಚಿರುವ ಈ ರಸ್ತೆ ಬೆಂಗಳೂರು ತುಮಕೂರು ಕೊರಟಗೆರೆ ಪಾವಗಡ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ರಸ್ತೆಯ ಸುತ್ತಮುತ್ತ ಹಲವು ಹಳ್ಳಿಗಳ ಜನರು ದೈನಂದಿನ ಸಂಚಾರಕ್ಕೆ ಅವಲಂಬಿಸಿರುವುದರಿಂದ ದಿನದಿಂದ ದಿನಕ್ಕೆ ವಾಹನಗಳ ದಟ್ಟಣೆ ಹೆಚ್ಚುತ್ತಿದೆ. ವಿಶೇಷವಾಗಿ ಬೆಂಗಳೂರಿನಿಂದ ಪಾವಗಡ ಕಡೆಗೆ ಸಾಗುವ ಬಸ್ಗಳು, ಕಾರುಗಳು, ಲಾರಿಗಳು, ಟ್ರಕ್ಗಳು ಹಾಗೂ ಬೈಕ್ಗಳು ಅತೀವ ವೇಗದಲ್ಲಿ ಸಂಚರಿಸುತ್ತಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಬಹುಮುಖ್ಯವಾಗಿ ರಸ್ತೆ ಬದಿಯಲ್ಲೇ 1ರಿಂದ 7ನೇ ತರಗತಿವರೆಗೆ ಪ್ರಾಥಮಿಕ ಶಾಲೆ ಇರುವುದರ ಜೊತೆಗೆ ಸಮೀಪದಲ್ಲೇ ಹೈಸ್ಕೂಲ್ ಮತ್ತು ಪಿಯುಸಿ ಕಾಲೇಜು ಸಹ ಇದೆ. ಇಂತಹ ಸಂವೇದನಾಶೀಲ ಪ್ರದೇಶದಲ್ಲಿಯೇ ವೇಗ ನಿಯಂತ್ರಣಕ್ಕಾಗಿ ಅಗತ್ಯವಿರುವ ಹಂಪ್ಸ್, ಸ್ಪೀಡ್ ಬ್ರೇಕರ್ಸ್ ಹಾಗೂ ಸೂಚನಾ ಫಲಕಗಳ ಕೊರತೆ ಗಂಭೀರ ಸಮಸ್ಯೆಯಾಗಿದೆ. ಬ್ಯಾಂಕ್ ಹಾಗೂ ಗ್ರಾಮ 1 ಕೇಂದ್ರದ ಬಳಿ ಕೂಡ ಸುರಕ್ಷತಾ ಕ್ರಮಗಳಿಲ್ಲದಿರುವುದು ಜನರ ಸಂಚಾರವನ್ನು ಮತ್ತಷ್ಟು ಅಪಾಯಕರವಾಗಿಸಿದೆ. ಯಲರಾಂಪುರ ಕಡೆಯಿಂದ ಹೆದ್ದಾರಿಗೆ ಸೇರುವ ವಾಹನಗಳು ಕೂಡ ಸುರಕ್ಷಿತವಾಗಿ ಪ್ರವೇಶಿಸಲು ತೊಂದರೆ ಅನುಭವಿಸುತ್ತಿವೆ. ಸ್ಥಳೀಯರು ಹೇಳುವಂತೆ ಈ ಪ್ರದೇಶದಲ್ಲಿ ಪ್ರತಿನಿತ್ಯ ಅಪಘಾತಗಳು ಸಂಭವಿಸುತ್ತಿದ್ದು ಜನರು ಆತಂಕದಲ್ಲಿ ಬದುಕುತ್ತಿದ್ದಾರೆ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂಬ ಅಸಮಾಧಾನ ವ್ಯಕ್ತವಾಗಿದೆ. ಗ್ರಾಮಸ್ಥರ ಒತ್ತಾಯ: ಶಾಲೆ ಮತ್ತು ಕಾಲೇಜು ಸಮೀಪ ತಕ್ಷಣವೇ ಹಂಪ್ಸ್ ನಿರ್ಮಿಸಬೇಕು. ವೇಗ ನಿಯಂತ್ರಣ ಸೂಚನಾ ಫಲಕಗಳನ್ನು ಅಳವಡಿಸಬೇಕು. ಅಪಘಾತ ತಡೆಯಲು ವೈಜ್ಞಾನಿಕ ರೀತಿಯ ರಸ್ತೆ ಅಭಿವೃದ್ಧಿ ಮಾಡಬೇಕು. ಈ ಕುರಿತು ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಂಡರೆ ಅನೇಕ ಜೀವಗಳನ್ನು ರಕ್ಷಿಸಬಹುದು ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಇದು ಎಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಯಸ್ಸಾದವರು ಚೆನ್ನಾಗಿ ಓಡಾಡಕ್ಕಾಗಲ್ಲ, ಇಲ್ಲಿ ಆಗ್ತಲೇ ಇದೆ. ಇನ್ನೂ ಒಂದು ಇದು ಹಂಪ್ಸ್ ಹಾಕ್ಬೇಕು, ಇಲ್ಲಿ ಮಾಡಿ ಗಮನಿಸ್ತಾ ಇದ್ರಿ ಸರ್.